ಚಿಕ್ಕಬಳ್ಳಾಪುರ ಟಿಕೆಟ್ ವಿಚಾರದ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನು ಇದೀಗ ರಾಜ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಚಿಕ್ಕಬಳ್ಳಾಪುರದಲ್ಲಿ ಅಚ್ಚರಿಯ ರಾಜಕೀಯ ಬೆಳವಣಿಗೆಯ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಸ್ಟೋರಿ ಓನ್ಲಿ ಆನ್ ರಾಜ್ ನ್ಯೂಸ್. ಇದು ರಾಜ್ ನ್ಯೂಸ್ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಚಿಕ್ಕಬಳ್ಳಾಪುರದಲ್ಲಿ ಅಚ್ಚರಿಯ ರಾಜಕೀಯ ಬೆಳವಣಿಗೆ ಒಂದು ಕಂಡು ಬಂದಿದೆ. ಇಂಥ ಎಕ್ಸ್ಕ್ಲೂಸಿವ್ ಸ್ಟೋರಿ ಒಂದನ್ನು ಇದೀಗ ರಾಜ್ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಇದು ರಾಜ್ ನ್ಯೂಸ್ ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಬೆಳವಣಿಗೆ ಇದೀಗ ಚಿಕ್ಕಬಳ್ಳಾಪುರ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿಸ್ತಾ ಇದೆ. ಕುಮಾರಸ್ವಾಮಿ ಅವರ ಮೂಲಕ ಟಿಕೆಟ್ ಪಡೆಯಲು ಅಮಿತ್ ಶಾ ಅವರ ಮೇಲೆ ಒತ್ತಡವನ್ನ ಏರ್ತಾ ಇದ್ದಾರೆ. ಸುಧಾಕರನ್ನ ಗೆಲ್ಲಿಸ್ತೀವಿ ಅಂತ ಜೆಡಿಎಸ್ ವರಿಷ್ಠರಿಂದ ಭರವಸೆಯನ್ನ ನೀಡಲಾಗ್ತಿದೆಯಂತೆ. ಇದೀಗ ರಾಜ್ ನ್ಯೂಸ್ಗೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕುಮಾರಸ್ವಾಮಿ ಭರವಸೆಗೆ ಓಕೆ ಅಂತಾರ ಹಾಗಾದ್ರೆ ಅಮಿತ್ ಶಾ ಅವರಿಗೆ ಒಲವಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ. ಬಟ್ ಸುಧಾಕರ್ ಅವರು ಜೆಡಿಎಸ್ ನಾಯಕರ ಮೂಲಕ ಒತ್ತಡವನ್ನ ತರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೀಗ ಬಲ್ಲ ಮೂಲಗಳಿಂದ ರಾಜ್ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ. ಈ ಮೂಲಕ ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಅಚ್ಚರಿಯ ರಾಜಕೀಯ ಬೆಳವಣಿಗೆಗೆ ಇಂಥದ್ದೊಂದು ಬೆಳವಣಿಗೆ ಈಗ ಸಾಕ್ಷಿಯಾಗ್ತಾ ಇದೆ. ಇದು ಪಾರ್ಟಿ ಫಂಡ್ ಅನ್ನು ಕೂಡ ನೀಡಿರಬಹುದು ಜೆಡಿಎಸ್ಗೆ ಕೆ ಸುಧಾಕರ್ ಅನ್ನುವಂತ ಒಂದಷ್ಟು ಊಹಾಪೋಹಗಳು ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಜೆಡಿಎಸ್ ಪಾರ್ಟಿಗೆ ಫಂಡ್ ಅನ್ನು ನೀಡಿದ್ದಾರ ಕೆ ಸುಧಾಕರ್ ಅವರು ಫಂಡ್ ನೀಡಿದ್ದಕ್ಕಾಗಿ ಈಗ ಅವ್ರಿಗೆ ಚಿಕ್ಕಬಳ್ಳಾಪುರ ಟಿಕೆಟ್ ಅನ್ನ ಕರುಣಿಸ್ತಾರ ದಳಪತಿಗಳು? ಇಂಥ ಚರ್ಚೆಗಳು ಈಗ ಚಿಕ್ಕಬಳ್ಳಾಪುರ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇಂಥ ಮಹತ್ವದ ಬೆಳವಣಿಗೆಗೆ ಚಿಕ್ಕಬಳ್ಳಾಪುರ ರಾಜಕೀಯ ಸಾಕ್ಷಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಬಲ್ಲ ಮೂಲಗಳಿಂದ ರಾಜ್ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ. ಒಂದು ವೇಳೆ ಬಿಜೆಪಿ ಸುಧಾಕರ್ ಅವರಿಗೆ ಟಿಕೆಟ್ ನಿರಾಕರಿಸಿದ್ದೇ ಆದ್ರೆ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಕೆ ಸುಧಾಕರ್ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಜೆಡಿಎಸ್ ಆಕಾಂಕ್ಷಿಯಾಗಿ ಅವರೀಗ ಟಿಕೆಟ್ಗಾಗಿ ಲಾಬಿ ನಡೆಸ್ತಾ ಇದ್ದಾರೆ ದಳಪತಿಗಳ ಮೂಲಕ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಿಜೆಪಿಯಿಂದ ಟಿಕೆಟ್ ಅಲ್ಲದೆ ಜೆಡಿಎಸ್ ನಿಂದ ಟಿಕೆಟ್ ಪಡೆದು ಚಿಕ್ಕಬಳ್ಳಾಪುರದಲ್ಲಿ ಕಣಕ್ಕಿಳಿಬೇಕು ಅಂತೇಳಿ ಕೆ ಸುಧಾಕರ್ ಈಗ ಸಾಕಷ್ಟು ಲಾಬಿಯನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಬಲ್ಲ ಮೂಲಗಳಿಂದ ಇದೀಗ ರಾಜ್ ನ್ಯೂಸ್ಗೆ ಲಭ್ಯವಾಗ್ತಾ ಇದೆ. ಈಗಾಗಲೇ ಬಿಜೆಪಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಚಿಕ್ಕಬಳ್ಳಾಪುರ ಇನ್ನೂ ಕೂಡ ಖಾಲಿ ಇದೆ. ಬಿಜೆಪಿ ಚಿಕ್ಕಬಳ್ಳಾಪುರದಲ್ಲಿ ಯಾರನ್ನ ಕಣಕ್ಕಿಳಿಸ್ತಾರೆ ಅನ್ನುವಂಥದ್ದು ಇಲ್ಲಿವರೆಗೂ ಕೂಡ ಇನ್ನೂ ನಿಖಿಯಾಗಿಲ್ಲ. ಹಾಲಿ ಇರ್ತಕ್ಕಂಥ ಸಂಸದರು ಈಗ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಚ್ಚೇಗೌಡರು. ಈಗ ಕೆ ಸುಧಾಕರ್ ಅವರು ಅಲ್ಲಿ ಸಾಕಷ್ಟು ಲಾಬಿಯನ್ನ ನಡೆಸ್ತಾ ಇದ್ರು ಲೋಕಸಭೆ ಟಿಕೆಟ್ ಅನ್ನ ಪಡ್ಕೊಳ್ಳೋಕೆ ಬಿಜೆಪಿಯಿಂದ. ಎಲ್ಲ ಒಂದ್ ಕಡೆ ಅಮಿತ್ ಶಾ ಅವರಿಗೆ ಚಿಕ್ಕಬಳ್ಳಾಪುರದಲ್ಲಿ ಕೆ ಸುಧಾಕರ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಮನಸ್ಸಿಲ್ಲ. ಆದ್ರೂ ಕೂಡ ಇದೀಗ ಕೆ ಸುಧಾಕರ್ ಅವರು ದಳಪತಿಗಳ ಮೂಲಕ ಚಿಕ್ಕಬಳ್ಳಾಪುರ ಕ್ಷೇತ್ರದ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ದಳಪತಿಗಳಿಗೂ ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರ ಹಿಡಿತದಲ್ಲಿದೆ. ಹಾಗಾಗಿ ಜೆಡಿಎಸ್ ಟಿಕೆಟ್ ಮೂಲಕ ಕೆ ಸುಧಾಕರ್ ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡು ಒಂದೇ ಕಲ್ಲಲ್ಲಿ ಎರಡಕ್ಕಿಯನ್ನು ಹೊಡೆಯುವಂತ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದು, ಜೆಡಿಎಸ್ ಮತಗಳನ್ನ ತಮ್ಮ ಬುಟ್ಟಿಗೆ ಹಾಕಿಕೊಳ್ಳೋದು, ಜೊತೆಗೆ ತಮಗೆ ಬೇಕಾಗಿದ್ದಂತ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳೋದು. ಇದು ಈಗ ಚಿಕ್ಕಬಳ್ಳಾಪುರದ ರಾಜಕೀಯದಲ್ಲಿ ಕಂಡು ಬರ್ತಕ್ಕಂಥ ಮೆಗಾ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಸ್ಟೋರಿ. ಇದು ನಮ್ಮ ರಾಜ್ ನ್ಯೂಸ್ಗೆ ಬಲ್ಲ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿಯಾಗಿತ್ತು. ನೋಡೋಣ ಇನ್ನೇನು ನಾಳೆ ನಾಡಿದ್ರಲ್ಲಿ ಆ ಕ್ಷೇತ್ರದ ಟಿಕೆಟ್ ಅನೌನ್ಸ್ ಆಗುವ ಸಾಧ್ಯತೆ ಇದೆ.